ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಬಂದುಬಿಟ್ಟು ನನಗೆ ಕೇಳ್ತಾ ಇದ್ರಿ, ಮೇಡಮ್ ನಾನು ಬಂದುಬಿಟ್ಟು ಶಾರ್ಟ್ನ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಅದು ರಿಸ್ಟ್ರಿಕ್ಷನ್ ಏನಿರುತ್ತೆ ಅದರಲ್ಲಿ ನನ್ ಅಂತ ಬರೆದ್ಬಿಟ್ಟು ಬ್ರಾಕೆಟಲ್ಲಿ ಶಾರ್ಟ್ ಪಾಲಿಸಿ ಅಂತ ಬರ್ತಿದೆ. ಏನಕ್ಕೆ? ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನಮಗೆ, ಇಲ್ಲ ನಾವು ಯಾವುದಾದ್ರೂ ಪಾಲಿಸಿನ ವೈಲೆನ್ಸ್ ಮಾಡಿದ್ದೀವ ಅಂತ ತುಂಬ ಜನ ಕ್ವಶನ್ಸ್ನ ಕೇಳ್ತೀರಾ. ಸೊ ಏನಕ್ಕೆ ಬಂದುಬಿಟ್ಟು ಬರುತ್ತೆ ನನ್ನ ಶಾರ್ಟ್ ಪಾಲಿಸಿ ಅಂತ ಬ್ರಾಕೆಟಲ್ಲಿ ಏನಕ್ಕೆ ಬರುತ್ತೆ ನಮಗೆ ರಿಸ್ಟ್ರಿಕ್ಷನ್ ಅಲ್ಲ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ನಮಗೆ, ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಏನಕ್ಕೆ ಈ ಥರ ಬರುತ್ತೆ ಅಂತ ಓಕೆನಾ ಡೀಟೇಲ್ಸಾಗಿ ನೋಡ್ಕೊಳ್ಳಿ ಲಾಸ್ಟ್ವರೆಗೂ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಪಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಮಗೆ ಏನಕ್ಕೆ ನನ್ನ ಶಾರ್ಟ್ ಪಾಲಿಸಿ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ಗೆ ತೊಗೊಳ್ಳಿ, ಸ್ಟಾರ್ಟಿಂಗಲ್ಲಿ ನಾವು ಏನು ಮಾಡ್ತೀವಿ, ಏನಾದರೂ ಲೈಕ್ ಯಾವುದಾದ್ರೂ ಒಂದು ರೀಲ್ ಮಾಡಿದ್ದೀವಿ ಅಂದ್ಕೊಳ್ಳಿ. ರೀಲ್ ಅಂದರೆ ಲೈಕ್ ಶಾರ್ಟ್, ಯಾವುದಾದ್ರೂ ಒಂದು ಶಾರ್ಟ್ ವೀಡಿಯೋ ಮಾಡಿದ್ದೀವಿ. ಆ ಶಾರ್ಟ್ ವೀಡಿಯೋನ ನಾವೇನು ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ಯಾವುದರಲ್ಲಿ? ಯೂಟ್ಯೂಬಲ್ಲಿ. ಓಕೆನಾ? ಯಾವ ರೀತಿ ಅದು ಶಾರ್ಟ್ ಎಲ್ಲ ರೆಡಿ ಮಾಡಾದಮೇಲೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀವಿ. ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡಿಬಿಟ್ಟು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಶಾರ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಿಮಗೆ ಒಂದು ಆ್ಯಡ್ ಮ್ಯೂಸಿಕ್ ಆಪ್ಷನ್ ಸಿಕ್ಕಿರುತ್ತಲ್ಲ, ಆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮ್ಯೂಸಿಕ್ನ ಆ್ಯಡ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಶಾರ್ಟ್ ಏನಿದೆ ನಮ್ಮದು ಶಾರ್ಟ್ಸ್ ಏನಿದೆ ನಾವು ಅಪ್ಲೋಡ್ ಮಾಡ್ತೀವಿ. ಅದು ರೈಟ್ ಪ್ರಾಸೆಸ್ಸು. ಆ ಥರ ನಾವು ಮಾಡೋದು ಕರೆಕ್ಟ್ ಪ್ರಾಸೆಸ್ಸು. ಆಗ ಬಂದುಬಿಟ್ಟು ನಮ್ಮದು ರಿಸ್ಟ್ರಿಕ್ಷನ್ ಏನಿರುತ್ತೆ ಅದರಲ್ಲಿ ಬಂದುಬಿಟ್ಟು ನನ್ನಂತಲೇ ಇರುತ್ತೆ, ಶಾರ್ಟ್ ಪಾಲಿಸಿ ಅಂತ ನಮಗೆ ಬರಲ್ಲ. ನಾವೇನಾದರೂ ಈ ಪ್ರಾಸೆಸ್ಸಿಂದ ಏನಾದರೂ ನಾವು ವಿಡಿಯೋನ ಅಪ್ಲೋಡ್ ಮಾಡಿದರೆ. ಬಟ್ ಇಲ್ಲಿ ಶಾರ್ಟ್ ಪಾಲಿಸಿ ಅಂತ ಯಾವ ಕಂಡೀಷನಲ್ಲಿ ಬರುತ್ತಂದರೆ, ನೀವೀಗ ವಿಡಿಯೋ ಶೂಟ್ ಮಾಡಬೇಕಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಯಾವುದಾದ್ರೂ ಒಂದು ಹಾಡನ್ನ ಹಾಕಿದ್ದೀರಾ, ಆ ಬ್ಯಾಕ್ಗ್ರೌಂಡಲ್ಲಿ ಬಂದುಬಿಟ್ಟು ಸೌಂಡ್ ಕೇಳಿಸ್ತಿದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಸೌಂಡ್ ಕೇಳಿಸ್ತಿದೆ, ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಆ ಸೌಂಡನ್ನ ಮ್ಯೂಟ್ ಮಾಡ್ದಂಗೆ ಎಡಿಟಲ್ಲಿ ಅದನ್ನು ನಾವು ಡೈರೆಕ್ಟಾಗಿ ಶಾರ್ಟ್ನ ಅಪ್ಲೋಡ್ ಮಾಡೋದು. ಓಕೆನಾ? ಸೊ ಈ ಕಂಡೀಷನಲ್ಲಿ ಬಂದುಬಿಟ್ಟು ನಿಮ್ದು ಏನಾಗುತ್ತೆ, ಶಾರ್ಟ್ ಪಾಲಿಸಿ ಬರುತ್ತೆ. ಸೊ ಇದು ಅಲ್ಲದೇನೂ ಇನ್ನೂ ಸ್ವಲ್ಪ ಕಂಡೀಷನ್ಸ್ ಇರುತ್ತೆ. ಸೊ ಕೆಲವೊಬ್ರು ಏನು ಮಾಡ್ತೀರಾ, ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಗ್ತಿದೆ ಅಂದ್ಕೊಳ್ಳಿ, ಸಾಂಗ್ ಯಾವುದಾದ್ರೂ ವೈರಲ್ ಆಗ್ತಿದೆ ಅಂದರೆ ಅವರು ಇನ್ಸ್ಟಾಗ್ರಾಮು ರೀಲ್ಸ್ ಏನಿರುತ್ತೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊತೀರಾ, ಇಲ್ಲಾಂದರೆ ಗೂಗಲಿಂದ ಎಲ್ಲಾದರೂ ಡೌನ್ಲೋಡ್ ಮಾಡ್ಕೊತೀರಾ, ಇಲ್ಲ ಯೂಟ್ಯೂಬಲ್ಲೇ ಡೌನ್ಲೋಡ್ ಮಾಡಿಕೊಂಡು ಏನು ಮಾಡ್ತೀರಾ, ಎಡಿಟ್ ಮಾಡಬೇಕಿದ್ರೆ ಅದಕ್ಕೆ ಆ ಸಾಂಗ್ ಅಲ್ಲೇ ಎಡಿಟಿಂಗಲ್ಲೇ ಹಾಕಿಬಿಟ್ಟು ಡೈರೆಕ್ಟಾಗಿ ನೀವೇನು ಮಾಡ್ತೀರಾ, ಆ್ಯಡ್ ಸಾಂಗ್ ಏನಿರುತ್ತೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಿದ್ರೆ ಅದರಲ್ಲಿ ನೀವು ಆ್ಯಡ್ ಮಾಡಲ್ಲ. ಓಕೆನಾ? ಡೈರೆಕ್ಟಾಗಿ ನೀವು ಎಡಿಟಿಂದನೇ ಆ್ಯಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ಶಾರ್ಟ್ನ ಅಪ್ಲೋಡ್ ಮಾಡ್ತೀರಲ್ಲ, ಆ ಕಂಡೀಷನಲ್ಲೂ ಕೂಡ ನಿಮ್ಗೆ ಏನು ಬರುತ್ತೆ, ನನ್ನ ಶಾರ್ಟ್ ಪಾಲಿಸಿ ಏನಿದೆ ಅದು ಬಂದುಬಿಡುತ್ತೆ. ಓಕೆನಾ? ಸೊ ಈಗ ನಿಮಗೆ ಏನು ಮಾಡಬೇಕು ಅಂದರೆ, ಓಕೆನಾ, ಸೊ ನಿಮಗೆ ಬಂದುಬಿಟ್ಟು ನನ್ನ ಶಾರ್ಟ್ ಪಾಲಿಸಿ ಏನಿದೆ ಬರಬಾರ್ದಂದ್ರೆ, ನೀವೇನಾದರೂ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸೌಂಡು ಏನಾದರೂ ಇದ್ದರೆ, ಓಕೆನಾ, ಸೌಂಡ್ ಬ್ಯಾಕ್ಗ್ರೌಂಡಲ್ಲೂ ನಿಮಗೆ ಸಾಂಗ್ ಸೌಂಡ್ ಏನಾದರೂ ಟಿ ವಿಯಲ್ಲಿ ಬರ್ತಾ ಇದೆ, ಇಲ್ಲ ರೇಡಿಯೋದಲ್ಲಿ ಬರ್ತಿದೆ, ಇಲ್ಲ ಫೋನಲ್ಲಿ ಬರ್ತಾ ಇದೆ ಆದರೆ, ಸೊ ಫಸ್ಟು ನೀವು ಏನು ಮಾಡಬೇಕಂದ್ರೆ, ಎಡಿಟ್ ಮಾಡ್ತೀರಲ್ವ, ಆಗ ಬಂದುಬಿಟ್ಟು ನಿಮ್ಗೆ ಏನು ಮಾಡಬೇಕು, ಅದನ್ನು ಫುಲ್ ಮ್ಯೂಟ್ ಮಾಡಿಬಿಡಬೇಕು. ಸೌಂಡ್ ಆಪ್ಷನ್ ಸಿಗುತ್ತಲ್ವ ನಿಮಗೆ, ಎಲ್ಲರ ಫೋನಲ್ಲೂ ಸಿಗುತ್ತೆ, ಎಲ್ಲರ ಎಡಿಟಿಂಗ್ ಆ್ಯಪ್ ಏನಿರುತ್ತೆ ಅದರಲ್ಲಿ ಸೌಂಡ್ನ ಮ್ಯೂಟ್ ಮಾಡೋ ಆಪ್ಷನ್ ಸಿಗುತ್ತೆ. ಸೊ ಅದನ್ನು ನೀವು ಏನು ಮಾಡಬೇಕು, ಆ ಸೌಂಡ್ನ ಬಂದುಬಿಟ್ಟು ಮ್ಯೂಟ್ ಮಾಡಾದಮೇಲೆ ನೀವೇನು ಮಾಡಬೇಕು, ಯೂಟ್ಯೂಬಲ್ಲೇ ಹೋಗ್ಬಿಟ್ಟು ಅಪ್ಲೋಡ್ ಮಾಡಬೇಕಿದ್ರೆ ನಿಮಗೆ ಆ್ಯಡ್ ಸೌಂಡ್ ಆಪ್ಷನ್ ನಿಮಗೆ ಸಿಗುತ್ತೆ. ನಿಮಗೆ ಯಾವ ಸಾಂಗ್ ಬೇಕು ಅದು ಸಾಂಗ್ನ ನೀವು ಸರ್ಚ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಯಾವುದು ಹೊಸ ಸಾಂಗ್ ಬೇಕು ಎಲ್ಲ ಸಾಂಗ್ ಬಂದುಬಿಟ್ಟು ನಿಮ್ಗೆ ಸಿಕ್ಬಿಡುತ್ತೆ. ಅಲ್ಲೇ ಬಂದುಬಿಟ್ಟು ನೀವು ಆ್ಯಡ್ ಮಾಡಿದರೆ ಏನಾಗುತ್ತೆ, ನನ್ನ ಶಾರ್ಟ್ ಪಾಲಿಸಿ ಏನಿದೆ ಅದು ನಿಮಗೆ ನೋಡೋಕ್ಕೆ ಸಿಗಲ್ಲ. ಓಕೆನಾ? ಬಟ್ ನನ್ನಂತ ಏನಿರುತ್ತೆ ಅದು ಮಾತ್ರ ಬರುತ್ತೆ, ಶಾರ್ಟ್ ಪಾಲಿಸಿ ಏನಿರುತ್ತೆ ಅದು ಬರಲ್ಲ. ಈ ಶಾರ್ಟ್ ಪಾಲಿಸಿ ಅಂತ ಏನಕ್ಕೆ ನಮಗೆ ಬರುತ್ತಂದರೆ, ಸೊ ಇದಕ್ಕೆ ಇನ್ನೊಂದು ಹೆಸರು ಇದೆ, ಕಾಪಿರೈಟ್ ಕ್ಲೈಮ್ ಅಂತ. ಓಕೆನಾ? ಸೊ ಫಸ್ಟೆಲ್ಲ ಕಾಪಿರೈಟ್ ಕ್ಲೈಮ್ ಅಂತ ಬರ್ತಾಯಿತ್ತು, ಈಗ ಬಂದುಬಿಟ್ಟು ಶಾರ್ಟ್ ಪಾಲಿಸಿ, ಓಕೆನಾ, ನನ್ನ ಶಾರ್ಟ್ ಪಾಲಿಸಿ ಅಂತ ಶೋ ಆಗ್ತಿದೆ. ಸೊ ಇದು ಬಂದುಬಿಟ್ಟು ನಿಮಗೆ ಮಾನಿಟೈಸೇಷನ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ, ಮಾನಿಟೈಸೇಷನ್ ಆಗಿಬಿಡುತ್ತೆ, ನಿಮ್ಮ ವಿಡಿಯೋ ಮಾನಿಟೈಸೇಷನ್ ಆಗಿಬಿಡುತ್ತೆ. ಬಟ್ ನಿಮಗೆ ಯಾವುದೇ ಪ್ರಯೋಜನ ಬಂದುಬಿಟ್ಟು ಸಿಗಲ್ಲ. ಆ ಓನರ್ ಯಾರು ಇರ್ತಾರೆ, ಓಕೆನಾ, ಸೊ ಆ ಸಾಂಗ್ದಾಗಲಿ ಬೇರೆ ನೀವೇನು ಇದು ಮಾಡಿರ್ತೀರ, ಸೊ ಯಾವ ಓನರ್ ಇರುತ್ತೆ ಆ ಓನರಿಗೆ ಬಂದುಬಿಟ್ಟು
ದುಡ್ಡು ಹೋಗುತ್ತೆ. ಓಕೆನಾ, ಕಾಪಿರೈಟ್ ಕ್ಲೈಮ್ ಬಂದರೆ ಐ ಮೀನ್ ನನ್ನ ಶಾರ್ಟ್ ಪಾಲಿಸಿ ಬಂದರೆ ಆ ದುಡ್ಡು ಬಂದುಬಿಟ್ಟು ಆ ಓನರ್ಗೆ ಹೋಗುತ್ತೆ, ನಿಮಗೆ ಒಂದೇ ₹1 ಸಿಗಲ್ಲ. ಓಕೆನಾ, ಬೈ ಚಾನ್ಸ್ ಆ ಓನರ್ ಕಣ್ಣು ಮುಂದೆ ನಿಮ್ಮ ವಿಡಿಯೋ ಏನಾದರೂ ಹೋಗ್ಬಿಟ್ರೆ ಅವ್ರು ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಕಾಪಿರೈಟ್ ಸ್ಟ್ರೈಕ್ 3 ಬಂದರೆ ನಿಮ್ಮ ಚಾನಲ್ಲೇ ಡಿಲೀಟ್ ಆಗಿಬಿಡುತ್ತೆ, ಫಿನಿಶ್ ಆಗಿಬಿಡುತ್ತೆ. ಸೊ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಸಿಗೋಕ್ಕಿಂತ ಮುಂಚೆ ನಿಮ್ಮದು ಆ ವಿಡಿಯೋದು ನೀವು ಹಾಕಿರೋದು ಶಾರ್ಟ್ ಪಾಲಿಸಿ ಅಂತ ಏನು ಬಂದಿದೆ, ಸೊ ಆ ವಿಡಿಯೋನ ಬೆಟರ್ ಡಿಲೀಟ್ ಮಾಡಿಬಿಡಿ ನೀವು. ಓಕೆನಾ, ಸೊ ಎಷ್ಟು ವಿಡಿಯೋಗೆ ಶಾರ್ಟ್ ಪಾಲಿಸಿ ನನ್ನ ಶಾರ್ಟ್ ಪಾಲಿಸಿ ಅಂತ ಬಂದಿದೆ, ಸೊ ಎಲ್ಲ ವಿಡಿಯೋನು ಡಿಲೀಟ್ ಮಾಡಿಬಿಡಿ. ಇದು ಬಿಟ್ಟರೆ ಬೇರೆ ಏನೂ ನಿಮಗೆ ಸೊಲ್ಯೂಷನ್ ಇಲ್ಲ, ಸೊ ಡಿಲೀಟ್ ಮಾಡಿಬಿಡಿ. ಇಲ್ಲ ಅಂದರೆ ನಿಮಗೆ ಇನ್ನೊಂದು ಸೊಲ್ಯೂಷನ್ ಕೂಡ ಇದೆ. ನೀವು ಬೇಕಿದ್ದರೆ ಸಾಂಗ್ನ ಮ್ಯೂಟ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಆ ಸಾಂಗ್ನ ರಿಪ್ಲೇಸ್ ಮಾಡ್ಬೋದು. ಬೇಕಿದ್ರೆ ನೀವು ನೋ ಕಾಪಿರೈಟ್ ಮ್ಯೂಸಿಕ್ನ ಆ್ಯಡ್ ಮಾಡ್ಕೋಬೋದು, ಬೇಕಿದ್ರೆ ನೀವು ನೋ ಕಾಪಿರೈಟ್ ಮ್ಯೂಸಿಕ್ನ ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ರಿಪ್ಲೇಸ್ ಮಾಡೋ ಆಪ್ಷನ್ನು. ಓಕೆನಾ, ಬಟ್ ನನ್ನ ಪಾಲಿಸಿ ಬಂದರೆ ಏನೂ ಮಾಡೋಕ್ಕಾಗಲ್ಲ, ಅದು ಕಾಪಿರೈಟ್ ಕ್ಲೈಮೇ. ಸೊ ಬೆಟರು ನೀವು ಆ ವಿಡಿಯೋನ ಡಿಲೀಟ್ ಮಾಡಿ. ಬಟ್ ನಿಮ್ಮದು ಎಡಿಟಿಂಗ್ ನೀವೇನು ಮಾಡಿರ್ತೀರಲ್ಲ, ಸೊ ಆ ಎಡಿಟಿಂಗಲ್ಲಿ ಆ ವಿಡಿಯೋ ಹಾಗೆ ಬಿದ್ದಿರುತ್ತೆ. ನೀವೇನು ಮಾಡ್ಬೋದು, ಅಲ್ಲಿಂದ ಬೇಕಿದ್ರೆ ಮ್ಯೂಟ್ ಮಾಡಿಕೊಂಡು ಮತ್ತೆ ಅದನ್ನು ರೀಪೋಸ್ಟ್ ಮಾಡ್ಕೋಬೋದು. ಡಿಲೀಟ್ ಮಾಡಾದಮೇಲೆ ವಿಡಿಯೋ ಏನಿದೆ ಅದನ್ನು ಡಿಲೀಟ್ ಮಾಡಾದಮೇಲೆ ಅದಕ್ಕೆ ಬೇರೆ ಮ್ಯೂಸಿಕ್ ಏನಾದರೂ ಆ್ಯಡ್ ಮಾಡಿ, ಇಲ್ಲಾಂದರೆ ಯೂಟ್ಯೂಬಲ್ಲೇ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು ಆ್ಯಡ್ ಮ್ಯೂಸಿಕಲ್ಲಿ. ಓಕೆನಾ, ಸೊ ಆಗ ಬಂದುಬಿಟ್ಟು ನಿಮಗೆ ನೋಡೋಕ್ಕೆ ಸಿಗಲ್ಲ ಯಾವುದು ನನ್ನ ಶಾರ್ಟ್ ಪಾಲಿಸಿ ಅಂದರೆ ಕಾಪಿರೈಟ್ ಕ್ಲೈಮೇ. ಓಕೆನಾ, ತುಂಬ ಜನ ಬಂದುಬಿಟ್ಟು ಕೇಳ್ತಾಯಿದ್ರಿ ನನ್ನ ಶಾರ್ಟ್ಸಲ್ಲಿ ನನ್ನ ಶಾರ್ಟ್ ಪಾಲಿಸಿ ಏನಿದೆ ಅದು ಶೋ ಆಗ್ತಿದೆ, ಏನಕ್ಕೆ ಇರ್ಬೋದು, ಏನಕ್ಕೆ ಈ ಥರ ಬರ್ತಾ ಇದೆ ಅಂತ. ಬಟ್ ಇದು ಬಂದುಬಿಟ್ಟು ಕಾಪಿರೈಟ್ ಕ್ಲೈಮು. ನೋಡ್ಕೊಳ್ಳಿ, ನೀವೇ ಯಾವುದೋ ಒಂದು ಸಾಂಗನ್ನ ಬೇರೆ ಕಡೆಯಿಂದ ತೆಗ್ದು ಹಾಕಿರ್ತೀರ, ಇಲ್ಲ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಟಿ ವಿಯಲ್ಲಿ ಇಲ್ಲ ಫೋನಲ್ಲಿ ಸೈಡಲ್ಲಿ ಎಲ್ಲಾದರೂ ಸಾಂಗ್ ಕೇಳಿಸ್ತಾ ಇರಬೇಕು, ನೀವು ಏನಾದರೂ ಶೂಟ್ ಮಾಡಬೇಕಿದ್ರೆ, ಇಲ್ಲ ಅಂದರೆ ಬೇರೆ ಕಡೆಯಿಂದ ತೆಗ್ದು ಹಾಕಿರ್ತೀರ ನೀವು. ಓಕೆನಾ, ಸೊ ಮೇಕ್ ಶೂರ್ ಅದನ್ನು ಆ ವಿಡಿಯೋನ ಡಿಲೀಟ್ ಮಾಡಿ, ನಿಮಗೆ ಏನೂ ಪ್ರಯೋಜನ ಇಲ್ಲ ಅದರಿಂದ. ಓಕೆನಾ, ನಿಮಗೆ ₹1 ಸಿಗಲ್ಲ, ಸೊ ವೇಸ್ಟೇ. ಓನರ್ ಏನಿದೆ ಅವ್ರಿಗೆ ಸಿಗುತ್ತೆ, ಬಟ್ ಆ ವಿಡಿಯೋ ಹಾಗೆ ಇದ್ರೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ, ಆ ಓನರ್ ಯಾರು ಇರ್ತಾರೆ, ರಿಯಲ್ ಆಗಿ ಆ ಸಾಂಗ್ನ ಯಾರು ಪೋಸ್ಟ್ ಮಾಡಿರ್ತಾರೆ ಆ ಓನರ್ ಏನಿರ್ತಾರೆ ಅವ್ರ ಕಣ್ಮುಂದೆ ಏನಾದರೂ ನಿಮ್ಮ ವಿಡಿಯೋ ಹೋದರೆ ಅವ್ರು ಕಾಪಿರೈಟ್ ಸ್ಟ್ರೈಕ್ ಕೊಡೋ ಚಾನ್ಸಸ್ಸು ಇರುತ್ತೆ. ಕಾಪಿರೈಟ್ ಸ್ಟ್ರೈಕ್ ಕೊಟ್ಟರೆ ನಿಮ್ಮ ಚಾನಲ್ ಮುಗೀತಂತಲೇ ಅಂದ್ಕೊಳ್ಳಿ. 1-2 ಏನಾಗಲ್ಲ, ಬಟ್ 3 ಸ್ಟ್ರೈಕು ಒಂದೇ ಸಲ ಬಂದರೆ ಏನಾದರೂ ಆಗ ನಿಮ್ಮ ಚಾನಲ್ ಬಂದುಬಿಟ್ಟು ಡಿಲೀಟ್ ಆಗಿಬಿಡುತ್ತೆ. 100% ಯೂಟ್ಯೂಬ್ ಬಂದುಬಿಟ್ಟು ಡಿಲೀಟ್ ಮಾಡಿಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಏನಂತ. ನನ್ನ ಶಾರ್ಟ್ ಪಾಲಿಸಿ ಏನಂದ್ರೆ ಗೊತ್ತಾಯ್ತಲ್ಲ, ಅದೇನೇ ಬಂದುಬಿಟ್ಟು ಹೇಳೋದು ಕಾಪಿರೈಟ್ ಸ್ಟ್ರೈಕ್ ಅಲ್ಲ, ಕಾಪಿರೈಟ್ ಕ್ಲೈಮ್ ಅಂತ. ಓಕೆನಾ ಗೈಸ್, ಓಕೆ ಗೈಸ್, ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟು ಕ್ವಶನ್ ಏನಾದರೂ ಮೈಂಡಲ್ಲಿದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.